ಒಂದು ಸ್ವಲ್ಪ ಮಾಡಿ ತೋರಿಸ್ತೀವಿ. ಒಂದೆರಡು ಚಮಚದಷ್ಟು ನಾವು ಅರಿಶಿಣದ ಪುಡಿಯನ್ನ ಈ ಒಂದು ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಮಟ್ಟಕ್ಕೆ ನೀರನ್ನು ಹಾಕೊಳ್ಳಿ. ಇನ್ನೊಂದು ಬೌಲಿ ನೀರನ್ನು ಹಾಕೊಂಡು ಇದಕ್ಕೆ ಸುಣ್ಣ ಬರುತ್ತೆ. ಸುಣ್ಣ ಇದನ್ನ ನಾವು ಈ ಎಲೆ ಅಡಿಕೆ ಜೊತೆ ತಿಂತೀವಿ, ಅದರಿಂದ ಉಪಯೋಗಿಸ್ತೀವಿ ನೋಡಿ. ಸುಣ್ಣ ಅದು ಸ್ವಲ್ಪ ಹಾಕೊಳ್ಳೋಣ. ಸುಣ್ಣವನ್ನ ಇರಿಸ್ಕೊಳ್ಳೋಣ ನೋಡಿ. ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳೋಣ. ಇದನ್ನ ನೀವು ಸ್ಪೂನಲ್ಲಿ ಬೇಕಾದ್ರೂ ಕಲಿಸ್ಕೋಬಹುದು, ಅಥವಾ ಈ ರೀತಿಯ ಕೈಯಲ್ಲಿ ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಸಂಪೂರ್ಣವಾಗಿ ಅದು ಕರಗತ್ತೆ. ಕಲಸಿಟ್ಟಿರುವಂತಹ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೀವು. ಇದಕ್ಕೆ ತುಂಬಾನು ಹಾಕೋಬಾರ್ದು. ಈ ರೀತಿಯಾಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿರುವಂತಹ ಕುಂಕುಮ ನಮ್ಗೆ ಈಗಾಗಲೇ ಮನೆಯಲ್ಲೇ ಸಿದ್ಧವಾಗಿ ಹೋಯ್ತು ಅಲ್ವಾ ನೋಡಿ. ಯಾವುದೇ ರೀತಿಯಾಗಿರ್ತಕ್ಕಂತಹ ಆರ್ಟಿಫಿಷಿಯಲ್ ಕಲರ್ ಅನ್ನ ನಾವು ಉಪಯೋಗಿಸದೆ ಮನೆಯಲ್ಲೇ ಈ ರೀತಿಯಾಗಿ ನೋಡಿ, ನಾವು ನೀರನ್ನ ಎಷ್ಟು ಕಡಿಮೆ ಹಾಕೊಳ್ತೀವೋ, ಇದು ಇನ್ನೊಂದು ಸ್ವಲ್ಪ ಒಣಗಬೇಕು ನೋಡಿ. ನೀವೆಲ್ಲೋ ಹೋಗಿ ಮಾರ್ಕೆಟ್ ಅಲ್ಲಿ ಹಾಗೆ ಹೀಗೆ ಕಡಿಮೆದು ಅದು ಇದು ಅಂತೇಳಿ ಏನೇನೋ ತಗೊಂಡ್ ಬರ್ತೀವಿ. ಆ ರೀತಿಯಾಗಿ ಎಲ್ಲ ಮಾಡ್ಕೊಂಡು ಸುಮ್ಮನೆ ಹಾಳು ಮಾಡ್ಕೊತೀವಿ. ಹಣೆ ಎಲ್ಲ ಹಾಳಾಗುತ್ತೆ. ಯಾವುದೇ ರೀತಿಯಾದ ದೈನಿಕದ ಲಹರಿಗಳು ನಿಮಗೆ ಶಕ್ತಿಗಳ ಆವಾಹನೆ ಆಗೋದಿಲ್ಲ ನೋಡಿ. ಎಷ್ಟು ಸುಲಭವಾಗಿ ನೀವು ಮನೆಯಲ್ಲೇ ಕುಂಕುಮವನ್ನ ತಯಾರು ಮಾಡ್ಕೋಬಹುದು ಅಲ್ವಾ. ಇಷ್ಟೊಂದು ಶುದ್ಧವಾದ ಬಟ್ಟೆ ಮೇಲೆ ಅಥವಾ ಈ ರೀತಿಯಾದ ಬಿಳಿ ಪೇಪರ್ ಮೇಲೆ ಹರಡ್ಕೊಳ್ಳಿ. ಇದನ್ನ ಬಿಸಿಲಿನಲ್ಲಿ ಒಣಗಿಸಬಾರ್ದು. ಇದನ್ನ ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಒಣಗಿಸಬಾರ್ದು, ನೆರಳಿನಲ್ಲೇ ಒಣಗಿಸ್ಬೇಕು. ಇದಕ್ಕೆ ಬೇಕು ಅಂತ ಹೇಳಿದವರು